ಹಾಯ್ ಫ್ರೆಂಡ್ಸ್, ಬೆಳಗಿನ ಶುಭೋದಯಗಳು ಎಲ್ರಿಗೂ. ನಮ್ಮ ಮನೆಯವರು ಊರಿಗೆ ಹೊರಟಿದ್ವಿ. ಊರಿಗೆ ಹೋಗಿ ಬರೋಣ ಅಂತ ಹೇಳಿ ತಿಂಡಿ ಎಲ್ಲ ಮಾಡಿಟ್ಟು 2 ವೀಲರಲ್ಲಿ ಹೊರಟ್ವಿ. ಸೊ ಇದ್ರ ಮಧ್ಯೆ ಬಿಡದಿ ಆದ ನಂತರ ತಿಂಡಿ ತಿನ್ನಬೇಕನ್ನೋ ಪ್ಲ್ಯಾನ್ ಇದೆ. ಸೊ ತಿಂಡಿ ಇಡ್ಲಿ ವಡೆ ತಿಂದ್ವಿ. ತಿಂದಾದ ನಂತರ ಸೂಪರಾಗಿತ್ತು ತಿಂಡಿ ಅಂತೂ. ಊರಿಗೆ ಹೊರಟ್ವಿ. ಸೊ ಅದು ಒಂದು ಲಾಂಗ್ ಡ್ರೈವ್ ಹೋಗೋದೇ ಖುಷಿ ಅಲ್ವಾ. ಸೊ ಅತ್ತೆ ಮನೆಗೆ ಬಂದ್ವಿ. ನಮ್ಮ ಮನೆಯವರು ನಮ್ಮ ಅತ್ತೆ ಮಾತಾಡ್ತಾಯಿದ್ರು ರೂಮಲ್ಲಿ. ನಾನು ಸುಮ್ಮನೆ ಕುಳಿತಿದ್ದೆ. ಆ್ಯಂಡ್ ನಮ್ಮೂರು ಯಾವುದು ಅಂತ ಕೇಳಿದರೆ ಮಂಡ್ಯ ಡಿಸ್ಟಿಕ್, ಮದ್ದೂರು ತಾಲೂಕು, ಆತ್ಕೂರು ಹೋಬಳಿ. ಸೊ ಅಲ್ಲಿಂದ ನಮ್ಮ ತಾಯಿ ಮನೆಗೆ ಬಂದ್ವಿ. ತಾಯಿ ಮನೆಯಲ್ಲಿ ಅಪ್ಪ ಹೊಲ್ದ ಹತ್ರ ಇದ್ದಾರೆ ಅಂತ ಹೇಳಿದರು. ಸೊ ಹಾಗಾಗಿ ಅಪ್ಪ ನೋಡ್ಕೊಂಡು ಹೊಲ್ದ ಹತ್ರ ಬಂದ್ವಿ. ನಮ್ಮ ಅಪ್ಪನ ಮೊಬೈಲ್ ರಿಂಗೇ ಆಗ್ತಿರ್ಲಿಲ್ಲ. ಹಾಗಾಗಿ ಮೊಬೈಲ್ ನೋಡ್ತಾಯಿದ್ರು ನಮ್ಮ ತಂದೆ. ನಾವು ಒಂದೆರಡು ರೀಲ್ಸ್ ಮಾಡಿದ್ವಿ, ನಾನು ನಮ್ಮ ಮನೆಯವರು. ಸೊ ಇದು ನಮ್ಮದು ಕುರಿ, ಎಮ್ಮೆ ಕೂಡ ಇದೆ. ಆ್ಯಂಡ್ ತೆಂಗಿನ ತೋಟ, ಮಾವಿನ ತೋಟ ಎರಡು ಪಕ್ಕನೇ ಇದೆ. ಮಾವಿನ ಹೂವು ಚೆನ್ನಾಗಿ ಬಿಟ್ಟಿದೆ, ಕಾಯಿ ಗೊತ್ತಿಲ್ಲ. ಸೊ ಇದಾದ ನಂತರ ಎಳ್ನೀರು ಕುಡಿದ್ವಿ. ಒಬ್ಬೊಬ್ಬರು 2-3 ಎಳ್ನೀರು ಕುಡಿದ್ವಿ. ಮತ್ತು ಬ್ಯಾಂಗ್ಳೂರಿಗೂ ಇಟ್ಕೊಂಡ್ವಿ ಎಳ್ನೀರನ್ನ. ಬ್ಯಾಂಗ್ಳೂರಿಗೂ ಒಂದು 7-8 ಎಳ್ನೀರು ಇಟ್ಕೊಂಡ್ವಿ. ಸೊ ಹೊರಡೋಣ ಅಂತ ರೆಡಿ ಆದ್ವಿ. ಅಷ್ಟರಲ್ಲಿ ನಮ್ಮ ಅಪ್ಪ ಬರಲ್ಲ ಅಂತ ಹೇಳಿದ್ರು. ಇದನ್ನು ಇಲ್ಲೇ ಇರ್ತೀನಿ, ಸ್ವಲ್ಪ ಸಮಯ ಆದಮೇಲೆ ಬರ್ತೀನಿ ಅಂತ. ಸೊ ನಾವು ಹೊರಟ್ವಿ. ರೋಡು ಆ ಕಡೆ ಈ ಕಡೆ ಫುಲ್ಲು ಮುಳ್ಳಿದೆ. ರೋಡ್ ದೊಡ್ಡದೇ ಇದೆ ಓಡಾಡಲಿಕ್ಕೆ ಹೊಲ್ದ ಹತ್ರ. ಬಟ್ ಆ ಕಡೆ ಈ ಕಡೆ ಮುಳ್ಳಿದೆ. ಬಟ್ ಮೇಯ್ನ್ ರೋಡ್ಗೆ ಹೋಗಲಿಕ್ಕೆ ಸ್ವಲ್ಪ ದೂರ ಹೋಗಬೇಕು. ಸೊ ಹಾಗಾಗಿ 2 ವೀಲರಲ್ಲೇ ಹೋಗಿದ್ವಿ. ಸೊ ಮನೆಗೆ ಬಂದು ಎಲ್ಲ ಪ್ಯಾಕ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೋಗೋದಿತ್ತು. ಹಾಗಾಗಿ ಬೇಗ ಹೊರಟ್ಬಿಟ್ವಿ ಹೊಲ್ದ ಹತ್ರದಿಂದ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದು ಎಳ್ನೀರೆಲ್ಲ ಇಟ್ಟು ನಮ್ಮವ್ವ ಅಷ್ಟರಲ್ಲಿ ನುಗ್ಗೆ ಸೊಪ್ಪೆಲ್ಲ ಕಿತ್ತಿದ್ರು. ನಾನು ಎಮ್ಮೆ ಕರ ಇತ್ತು, ಎಮ್ಮೆ ಹಾಕಿರೋದು, ಅದನ್ನು ಎಬ್ಬಿಸಿ ನೋಡಿ ಹೆಂಗೆ ಹೇಳ್ತಾಯಿದ್ದೆ. ಸೊ ವೀಳ್ಯದೆಲೆ ಎಲ್ಲ ಕಿತ್ತಿಟ್ಟಿದ್ರು ನಮ್ಮ ತಾಯಿ. ಅದನ್ನೆಲ್ಲ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊಳ್ಳೋದಿತ್ತು. ಸೊ ನಮ್ಮ ಮನೆಯವ್ರನ್ನ ಪ್ಯಾಕ್ ಮಾಡಿ ಅಂತ ಹೇಳಿದೆ. ಹಾಗಾಗಿ ನಮ್ಮ ಮನೆಯವರೆಲ್ಲ ಪ್ಯಾಕ್ ಮಾಡ್ತಾಯಿದ್ರು, ಚೀಲಕ್ಕೆ ಹಾಕಿ ಕಟ್ತಾಯಿದ್ರು. ಹಾಲು, ಮೊಸರು, ಸೊಪ್ಪು, ಎಳ್ನೀರು ಎಲ್ಲನೇ. ಸೊ ಎಲ್ಲ ಪ್ಯಾಕ್ ಮಾಡಿದ ನಂತರ ನಮ್ಮ ಶೋಕೇಸ್ ಹತ್ರ ನೋಡಿದೆ, ಅಚ್ಚುದ ಫೋಟೋ ಇತ್ತು, ಚೆನ್ನಾಗಿದೆ, ಡ್ರಾಮಾದಲ್ಲಿ ಮಾಡಿದ್ದು. ಸೊ ಮೇಲುಗಡೆ ಒಂದು ಫೋಟೋ ಇದೆ ಅಜ್ಜಿದು ನೋಡಿ, ಹಳೆಯ ಫೋಟೋ. ನಮ್ಮ ಅಜ್ಜಿ ಅವರು, ಇನ್ನೊಬ್ರು ನಮ್ಮ ಡ್ಯಾಡಿ. ಇದು ನಮ್ಮ ಅಪ್ಪನ ಫೋಟೋ, 14 ವರ್ಷದಿಂದ ಈವರೆಗೂ ಇರೋವಂಥ ಫೋಟೋ. ಇದು ನಮ್ಮಪ್ಪ ಹಳೆಯ ಫೋಟೋ, ಡ್ರಾಮಾ ಮಾಡಿರೋವಂಥದ್ದು, ನಾರಾಯಣ. ಇಲ್ಲಿ ಇಬ್ಬರು ಇದ್ದಾರಲ್ಲ, ನಮ್ಮ ದೊಡ್ಡಪ್ಪನ ಮಕ್ಕಳು, ನಮ್ಮ ಅಣ್ಣಂದಿರು ಇಬ್ಬರು. ಸೊ ಇಲ್ಲಿಂದ ಹೊರಟ್ವಿ ನಮ್ಮ ನಾದಿನಿ ಮನೆಗೆ. ನಾದಿನಿ ಮನೆಯಲ್ಲಿ ಮಾತಾಡಿಸ್ಕೊಂಡು ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಹೀಗಿತ್ತು ಇವತ್ತಿನ ದಿನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.